ನಮಸ್ಕಾರ ವೀಕ್ಷಕರೇ, ಇವತ್ತೇನಾದರೂ ಹೊಸ ವಿಷಯವನ್ನು ಕಲಿಬೇಕಂತ ಇದ್ದೀರಾ? ಹಾಗಾದರೆ ಮತ್ತ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ನಾವೆಲ್ಲ ಹಣವನ್ನು ಗಳಿಸುವುದು ಹೇಗೆ, ಗಳಿಸಿದ ಹಣವನ್ನು ಉಳಿಸುವುದು ಹೇಗೆ, ಹಾಗೆ ಉಳಿಸಿದ ಹಣವನ್ನು ಡಬಲ್ ಮಾಡೋದು ಹೇಗೆ ಎಂಬ ಈ ವಿಚಾರವನ್ನು ಒಂದಲ್ಲ ಒಂದು ಬಾರಿ ಮಾಡಿಯೇ ಮಾಡಿರ್ತೇವೆ. ಈ ಹಣ ಎಷ್ಟು ವರ್ಷದಲ್ಲಿ ಡಬಲ್ ಆಗ್ತದೆ, ನಾವು ಮಾಡಿರುವ ಇನ್ವೆಸ್ಟ್ಮೆಂಟ್ ಎಷ್ಟು ವರ್ಷದಲ್ಲಿ ದ್ವಿಗುಣಗೊಳ್ಳುತ್ತದೆ ಎಂಬುದನ್ನು ರೂಲ್ 72 ಎಂಬುದರ ಮೂಲಕ ನಾವು ತಿಳಿದುಕೊಳ್ಬೋದು. ಅದು ಹೇಗೆ, ಬನ್ನಿ ನೋಡೋಣ. ರೂಲ್ 72. ಫಾರ್ ಎಕ್ಸಾಂಪಲ್, FD ಮೇಲೆ 8% ಇಂಟ್ರೆಸ್ಟ್ ಬರುತ್ತೆ ಅಂತ ಅಸ್ಯೂಮ್ ಮಾಡೋಣ. ಆ ಸಂದರ್ಭದಲ್ಲಿ 72 ಡಿವೈಡೆಡ್ ಬೈ 8 9 ಬಂತು. ಅಂದರೆ 9 ಇಯರ್ಸಲ್ಲಿ ನೀವು ಮಾಡಿದ ಹೂಡಿಕೆ ಡಬಲ್ ಆಗ್ತದೆ. ಇನ್ನು ಸಪೋಸ್ ಬಾಂಡ್ಸಲ್ಲಿ ಹೂಡಿಕೆ ಮಾಡೋದಿದ್ದರೆ, ಕಂಪನಿಗಳು ಬಾಂಡ್ಸನ್ನು ಇಶ್ಯೂ ಮಾಡ್ತವೆ. ಅದರಲ್ಲಿ ಸಪೋಸ್ 10% ರಿಟರ್ನ್ಸ್ ಬರುತ್ತೆ ಅಂತ ಅಸ್ಯೂಮ್ ಮಾಡಿದ್ರೆ 72 ಡಿವೈಡೆಡ್ ಬೈ 10 7.2, ಅಂದರೆ 7.2 ಇಯರ್ಸಲ್ಲಿ ಸಪೋಸ್ ನೀವು ಮಾಡುವಾಗ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡೋದಿದ್ದರೆ, ಇಲ್ಲಿ 9 ಇಯರ್ಸಲ್ಲಿ ಅದು 2 ಲಕ್ಷ ಆಗಿರ್ತದೆ. ಇಲ್ಲಿ 1 ಲಕ್ಷ ರೂಪಾಯಿ ಮಾಡಿದ ಹೂಡಿಕೆ 7.2 ಇಯರ್ಸಲ್ಲಿ 2 ಲಕ್ಷ ಆಗ್ತದೆ. ಇನ್ನು ಕಳೆದ 10 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್, ಒಂದು ಇಂಡೆಕ್ಸ್ ಅಂತ ಹೇಳ್ತೇವೆ. BSEಯಲ್ಲಿ ಸೆನ್ಸೆಕ್ಸ್, NSEಯಲ್ಲಿ ನಿಫ್ಟಿ, ಅದಕ್ಕೆ ಇಂಡೆಕ್ಸ್ ಅಂತ ಕರೀತಾರೆ. ಇಂಡೆಕ್ಸ್ನಲ್ಲಿ ಹೂಡಿಕೆ ಮಾಡದಿದ್ದರೆ ಕಳೆದ 10 ವರ್ಷದಲ್ಲಿ ಅದು 13% ರಿಟರ್ನ್ಸನ್ನು ಕೊಟ್ಟಿದೆ. 72 ಡಿವೈಡೆಡ್ ಬೈ 13 5.5, ಅಂದರೆ 5.5 ಇಯರ್ಸಲ್ಲಿ ಹೂಡಿಕೆ ಮಾಡಿದ ಹಣ ಡಬಲ್ ಆಗ್ತದೆ. ಇನ್ನು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ದರೆ ಅದು ಸಾಧಾರಣ 18% ರಿಟರ್ನ್ಸನ್ನು ಕೊಟ್ಟಿದೆ. ಕಳೆದ 10 ವರ್ಷದ ರೆಕಾರ್ಡ್ಸನ್ನು ನೋಡಿದಾಗ 18% ರಿಟರ್ನ್ಸನ್ನು ಕೊಟ್ಟಿದೆ. ಅಂದರೆ 72 ಡಿವೈಡೆಡ್ ಬೈ 18 4 ಇಯರ್ಸ್, ಕೇವಲ 4 ಇಯರ್ಸಲ್ಲಿ ಹೂಡಿಕೆ ಮಾಡಿದ ಹಣ ಡಬಲ್ ಆಗಿದೆ. ಇನ್ವೆಸ್ಟರ್ ಸ್ಮಾಲ್ ಕ್ಯಾಪಿಂದ 4 ಇಯರ್ಸ್ನಲ್ಲೇ ಹಣವನ್ನು ಡಬಲ್ ಮಾಡಿದ್ದಾರೆ. ಈ ರೂಲ್ 72 ಮೂಲಕ ಈಗ ನಮಗೆ ಗೊತ್ತಾದದ್ದು ಏನಂತಂದರೆ, ರಿಟರ್ನ್ಸ್ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತದೆಯೋ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ ಬೇಗ ಡಬಲ್ ಆಗ್ತಾ ಹೋಗ್ತದೆ. ಹಾಗೆ ಯಾವಾಗ ಜಾಸ್ತಿ ರಿಟರ್ನ್ಸ್ ಇರ್ತದೆಯೋ ಅದರ ಒಟ್ಟಿಗೆ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಇರ್ತದೆ. ಅದನ್ನು ಕೂಡ ನೆನಪಲ್ಲಿಟ್ಕೊಳ್ಬೇಕು. ಅಂದರೆ ಶೇರ್ ಮಾರ್ಕೆಟ್ ಈಸ್ ಅ ರಿಸ್ಕಿ ಬಿಸ್ನೆಸ್. ಶೇರ್ ಮಾರ್ಕೆಟ್ನಲ್ಲಿ ಬಹಳ ರಿಸ್ಕ್ ಅಂತೂ ಇದ್ದೇ ಇದೆ. ಆದರೆ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಂತ ಹೇಳುವ ಪ್ರಶ್ನೆಗೆ ನನ್ನ ಉತ್ತರ ಹೌದು, ಮಾಡಲೇಬೇಕು. ಯಾಕಂದರೆ ಭಾರತ ಅಭಿವೃದ್ಧಿ ಹೊಂದುತ್ತಾ ಇದೆ. ಭಾರತ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಅಂದರೆ ಭಾರತದಲ್ಲಿನ ಕಂಪನಿಗಳು ಕೂಡ ಅಭಿವೃದ್ಧಿ ಹೊಂದುತ್ತಾ ಹೋಗ್ತವೆ. ಯಾವಾಗ ಕಂಪನಿಗಳು ಅಭಿವೃದ್ಧಿ ಹೊಂದುತ್ತದೆಯೋ ಅದರ ಶೇರ್ ಬೆಲೆ ಕೂಡ ಹಾಗೆ ಹೆಚ್ಚಾಗ್ತಾ ಹೋಗ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಆ ಶೇರ್ನಲ್ಲಿ, ಆ ಕಂಪನಿಯಲ್ಲಿ ಇನ್ವೆಸ್ಟೆಡ್ ಆಗಿದ್ದರೆ, ಹೂಡಿಕೆ ಮಾಡದಿದ್ದರೆ ಅದರ ಒಟ್ಟಿಗೆ ನಾವು ಕೂಡ ಅಭಿವೃದ್ಧಿ ಹೊಂದಬಹುದು. ನಾನು ಕಳೆದ 6 ವರ್ಷಗಳಿಂದ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದೇನೆ. ದೇವರ ಅನುಗ್ರಹದಿಂದ ಒಳ್ಳೆಯ ಲಾಭದಲ್ಲಿ ಕೂಡ ಇದ್ದೇನೆ. ಈ ನನ್ನ ಅನುಭವವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋಣ ಎಂಬುವ ಉದ್ದೇಶದಿಂದ ಈ ಚಾನಲನ್ನು ಶುರು ಮಾಡಿದ್ದೇನೆ. ಇದರಲ್ಲಿ ಕೇವಲ ಶೇರ್ ಮಾರ್ಕೆಟ್ ವಿಚಾರಗಳ ಅಷ್ಟೇ ಅಲ್ಲ, ಪರ್ಸನಲ್ ಫೈನಾನ್ಸ್, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್, GST ರಿಲೇಟೆಡ್, ಹಾಗೆ ಕೆಲವೊಂದಷ್ಟು ಬಿಸ್ನೆಸ್ ಐಡಿಯಾಸ್ಗಳು ಕೂಡ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಶೇರ್ ಮಾರ್ಕೆಟ್ನಲ್ಲಿ ರಿಸ್ಕ್ ಜಾಸ್ತಿ ಇರುವ ಕಾರಣ ಶೇರ್ ಮಾರ್ಕೆಟನ್ನು ಚೆನ್ನಾಗಿ ಕಲಿತು ಇದರಲ್ಲಿ ಹೂಡಿಕೆ ಮಾಡುವುದು ಅತ್ಯುತ್ತಮ.
ಮುಂದಿನ ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ ಅಂದ್ರೇನು, ಶೇರ್ ಮಾರ್ಕೆಟ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಹೂಡಿಕೆ ಮಾಡಬಹುದು ಎಂಬಿತ್ಯಾದಿ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಇನ್ನು ಶೇರ್ ಮಾರ್ಕೆಟ್ನಲ್ಲಿ ಬಹಳಷ್ಟು ರಿಸ್ಕ್ ಇದೆ, ಇಷ್ಟೊಂದು ರಿಸ್ಕ್ ಬೇಡ ಅಂತ ಹೇಳುವವರು ಅಥವಾ ವಯಸ್ಸಾದವರು ಮ್ಯೂಚುವಲ್ ಫಂಡ್ ಮೂಲಕ ಕೂಡ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟೆಡ್ ಆಗಿರ್ಬೋದು. ಇನ್ನು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ಇರುವವರು ನನ್ನನ್ನು ನೇರವಾಗಿ ಕೂಡ ಸಂಪರ್ಕಿಸಬಹುದು. ನಾನು AMFI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಕೂಡ ಆಗಿದ್ದೇನೆ. ನನ್ನ ಇನ್ಸ್ಟಾಗ್ರಾಮ್ ID ಹಾಗೂ ಮೇಲ್ ID ಡಿಸ್ಪ್ಲೇಯಲ್ಲಿ ಬರ್ತಾ ಇದೆ, ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೇನೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದ.